ಸೊ ನನ್ನ ಕಿರಣನ ಮಧ್ಯೆ ತಂದು ಹಾಕ್ಬಿಟ್ಟು ನಮ್ಮಿಬ್ರು ಲೈಫು ಹಾಳಾಗೋ ಅಂತ ಮಟ್ಟದಲ್ಲಿ ಮಾಡಿಬಿಟ್ರು. ಫೈನಲ್ ಆಗಿ ಅಷ್ಟು ಏನು ಹಾಳು ಮಾಡಿ ನನ್ನನ್ನು ಬೀಗ ಹಾಕ್ಸಿ ಆಚೆ ಕಳಿಸಿದ್ರು. ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ, ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ನಿಮಗೆ ತಡ್ತೇ ಬಿಡಲ್ಲ. ಕಿತ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಾ ಅಂದರೆ ಅದು ಕೊನೆವರೆಗೂ ಉಳಿಯಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಮನೆ ಖಾಲಿ ಮಾಡುವಂಥ ಟೈಮ್ ಬಂತು. ಹಾಗಾಗಿ ಎಲ್ಲನೂ ಪ್ಯಾಕಿಂಗ್ ನಡೀತಾ ಇದೆ. ಪ್ಯಾಕ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಕಿರಣನೂ ಅಷ್ಟೇ, ಅವನು ಹೊರಗಡೆ ಎಲ್ಲ ಬಿಚ್ತಾ ಇದ್ದಾನೆ. ಅವ್ರ ಮಾಮ ಕೂಡ ಅಂಕನಹಳ್ಳಿಯಿಂದ ಬಂದಿದ್ದರು ನಮಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಅವರು ಹೆಲ್ಪ್ ಮಾಡ್ತಾಯಿದ್ರು. ರಾಜ್ ಮಾಮ ಇವರೇನೆ ನಿಮಗೆ ಹೋದ ವಿಡಿಯೋದಲ್ಲಿ ತೋರಿಸಿದ್ದು. ಸೊ ನನಗಂತೂ ಈ ಮನೆ ಖಾಲಿ ಮಾಡೋ ವಿಚಾರದಲ್ಲಂತೂ ನಂಗೆ ಜ್ವರ ಬಂದಂಗೆ ಆಗ್ಬಿಡುತ್ತೆ. ಎಲ್ಲಿ ಯಾವುದನ್ನು ಪ್ಯಾಕ್ ಮಾಡಬೇಕು ಹೇಗೆ ಅನ್ನೋದೇ ಒಂದು ತುಂಬ ಹಿಂಸೆ ಅಂತ ಅನಿಸ್ಬಿಡ್ತು ನನಗೆ. ಸೊ ಅಲ್ಲಿಂದ ಈ ಮನೆ ಬಂದು ನಾವು ಈಗ ಹೊಸದಾಗಿ ಮಾಡಿರೋವಂಥ ಮನೆ, ಊರಲ್ಲೇ ಮಾಡಿರೋ ಅಂಥದ್ದು ಸಿಂಗಲ್ ಬೆಡ್ರೂಮ್ ಮನೆ ಇದು. ಸೊ ಕಿರಣ ಒಂದೊಂದೇ ಎಲ್ಲನೂ ಅರೇಂಜ್ ಮಾಡ್ತಾ ಇದ್ದಾನೆ ಪ್ರತಿಯೊಂದನ್ನು. ಸೊ ನಾವು ಅಂತೀವಿ ಏನೂ ಇಲ್ಲ ಸಾಮಾನು ಅಂತ ಅಂದ್ಕೊಂಡಿರ್ತೀವಿ. ಸೊ ಮನೆ ಖಾಲಿ ಮಾಡಿದಾಗೆ ನಮ್ಗೆ ಅನಿಸೋದು ಇದನ್ನೆಲ್ಲ ಹೆಂಗೆ ನಾವು ಫೈನಲಿ ಯಾವ ಥರ ಅರೇಂಜ್ ಮಾಡೋದು ಅನ್ನೋದೇ ಒಂದು ತಲೆನೋವಾಗ್ಬಿಟ್ಟಿರುತ್ತೆ ನಮಗೆ. ನನಗಂತೂ ಈ ಮನೆ ಖಾಲಿ ಮಾಡಿ ಇಲ್ಲಿ ಬಂದು ಎಲ್ಲ ಸೆಟಲ್ ಮಾಡ್ತಾ ಇರೋದ್ರಿಂದ ಸಾಕು ಬಾಡಿಗೆ ಮನೆ ಸಹವಾಸ ಅನಿಸ್ಬಿಟ್ಟಿದೆ. ಎಲ್ಲರೂ ಅಷ್ಟೇ ಒಂದು ಸ್ವಲ್ಪ ವರ್ಷ ಒಂದೇ ಕಡೆ ಇದ್ರೇ ಓಕೆ. ನಾವು ಅಲ್ಲೇನು ಪ್ರಾಬ್ಲಮ್ ಇರ್ಬೋದಾಗಿತ್ತು. ನನಗೆ ನಮ್ಮೂರಲ್ಲೇ ಇರಬೇಕು ಅನ್ನೋದು ಒಂದು ಮನಸ್ಥಿತಿ. ಹಾಗಾಗಿ ಇಲ್ಲಿಗೆ ಬಂದಿದ್ದು ನಾವು. ತುಂಬ ಆಸೆಪಟ್ಟು ಇಲ್ಲಿಗೆ ನಾನು ಬರಲೇಬೇಕು ಅಂತ ಬಂದಿದ್ದು. ಸೊ ಎಲ್ಲನೂ ಅಷ್ಟೇ ಒಂದೊಂದೇ ಅರೇಂಜ್ ಮಾಡ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಷ್ಟು ಮಾಡ್ತಾಯಿದ್ರು ಇದ್ದೇ ಇದೆ. ಒಂದೊಂದೇ ಕೆಲಸ ಮಾಡ್ತಾ ಆಲ್ರೆಡಿ ಈವ್ನಿಂಗ್ ಆದರೂ ಕಾಲು ಭಾಗ ಕೆಲಸ ಕೂಡ ನಮಗೆ ಫಿನಿಶ್ ಆಗಲಿಲ್ಲ. ಸೊ ಹೊರ್ಗಡೆನೂ ಅಷ್ಟೇ ಇಲ್ಲೆಲ್ಲನೂ ನೋಡಿದ್ರೇ ಒಂಥರ ನನಗೆ ತಲೆ ತಿರುಗ್ತಾಯಿತ್ತು ಯಾವಾಗಾಗುತ್ತೆ ಅಂತ. ಗಿಡ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಸೈಟ್ ಹತ್ರ ಹಾಕಬೇಕು. ಸೊ ಯಾವತ್ತಾದರೂ ಫ್ರೀ ಮಾಡಿಕೊಂಡು ಹಾಕ್ತೀನಿ. ಸೊ ಯಾಕೆ ಇಷ್ಟು ದಿನ ನಿಮಗೆ ವೀಡಿಯೋಸ್ ಹಾಕಲಿಲ್ಲ ಅಂದರೆ ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಸೊ ಹೇಳೋದ್ನಲ್ಲ, ಕೆಟ್ಟ ಹುಳಗಳು, ಕೆಟ್ಟ ಜನಗಳು ನನಗೆ ಮತ್ತೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮಾಡಿದ್ರು. ಸೊ ಅಲ್ಲಿಂದ ಮನಸ್ಥಿತಿ ಸರಿ ಇಲ್ಲದೆ ಇರೋ ಕಾರಣ ಇಲ್ಲಿಗೆ ಬಂದ್ವಿ ದೇವಸ್ಥಾನಕ್ಕೆ. ಸೊ ಇವತ್ತು ಸಾಟರ್ಡೆ ಹೋಗಿದ್ದಿದ್ದು ನಾವು ದೇವಸ್ಥಾನಕ್ಕೆ. ಸೊ ತುಂಬ ಜನ ರಶ್ ಇದ್ದರು ಶುಕ್ರವಾರ ಶನಿವಾರ ಎಲ್ಲ. ಇದು ಚಾಮುಂಡೇಶ್ವರಿ ದೇವಸ್ಥಾನ. ಯಾಕಂದರೆ ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಯಾರೆಷ್ಟೇ ಕೆಟ್ಟದ್ದು ಮಾಡಿದ್ರು ನಮ್ಮ ದೇವರಷ್ಟೇ ಕೈ ಹಿಡಿಬೇಕು. ಸೊ ನಂಗೆ ಬೇಜಾರಾದಾಗೆಲ್ಲ ಇಲ್ಲಿ ಗೌಡಗೆರೆಗೆ ಬರ್ತೀನಿ. ತುಂಬ ಜನ ರಶ್ಶು. ಇಲ್ಲೇ ಕ್ಯೂನೇ ಒಂದು 2-3 ಅವರ್ಸ್ ಆಗೋಯಿತು. ಸೊ ಅಷ್ಟೊಂದು ಜನ ಬಂದಿದ್ದರು ಇಲ್ಲಿಗೆ. ಸೊ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದಾಗ ನಾನು ಫಸ್ಟ್ ಹೋಗೋದೇ ದೇವಸ್ಥಾನದ ಹತ್ರ. ನಮ್ಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ಅವರನ್ನು ದೇವರೇ ನೋಡ್ಕೊಬೇಕೇ ವಿನಃ ನಾವೇನು ಮಾಡೋಕ್ಕಾಗಲ್ಲ. ಮನುಷ್ಯನ ಹೊಡೆತನ ಇನ್ನೊಬ್ಬ ಮನುಷ್ಯ ತಡೆದ್ಬಿಡ್ತಾನೆ, ಬಟ್ ದೇವ್ರ ಹೊಡೆತ ತಡೆಯೋದು ತುಂಬ ಕಷ್ಟ ಇದೆ. ಯಾರು ನಮ್ಗೆ ಕೆಟ್ಟದ್ದು ಮಾಡಿದ್ದಾರೆ ಅವ್ರಿಗೆ ಈ ತಾಯಿ ಚಾಮುಂಡೇಶ್ವರಿನೇ ನೋಡ್ಕೊಳ್ಳಿ. ಒಬ್ಬರು ಮನೆ ಹಾಳು ಮಾಡಿ ಅವ್ರು ಹೇಗೆ ಸುಖವಾಗಿ ದೇವ್ರು ಬಿಟ್ಬಿಡ್ತಾನೆ ನಾವು ನೋಡೇ ಬಿಡ್ತೀವಿ. ಸೊ ಒಬ್ಬರು ಮನೆ ಹಾಳು ಮಾಡಿ ನಾವು ಬದುಕ್ತೀವಿ ಅನ್ನೋದು ನಮ್ಮ ಒಂದು ಮೂರ್ಖತನ. ಬಟ್ ಏನಂದರೆ ಮನುಷ್ಯ ಇಷ್ಟು ಕೀಳ್ಮಟ್ಟಕ್ಕೆ ಯಾರೂ ಇಳಿಬಾರ್ದು. ಸೊ ನೀವು ನೆಕ್ಸ್ಟ್ ಮುಂದಕ್ಕೆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತ. ಅನ್ನ ತಿಂದು ಮನೆಗೆ ಕನ್ನ ಹಾಕೋ ಜನ ಇರೋದು. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಸೊ ಫೈನಲ್ ಆಗಿ ಅಷ್ಟು ಏನು ಹಾಳು ಮಾಡಿ ನನ್ನನ್ನು ಬೀಗ ಹಾಕ್ಸಿ ಆಚೆ ಕಳಿಸಿದ್ರು. ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ, ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ನಿಮಗೆ ತಡ್ತೇ ಬಿಡಲ್ಲ. ಕಿತ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಾ ಅಂದರೆ ಅದು ಕೊನೆವರೆಗೂ ಉಳಿಯಲ್ಲ. ಸೊ ನನ್ನ ಕಿರಣನ ಮಧ್ಯೆ ತಂದು ಹಾಕ್ಬಿಟ್ಟು ನಮ್ಮಿಬ್ರು ಲೈಫು ಹಾಳಾಗೋ ಅಂತ ಮಟ್ಟದಲ್ಲಿ ಮಾಡಿಬಿಟ್ರು.
ನೀವು ವಿಡಿಯೋ ನೋಡ್ಕೊಂಡು ಬಂದಂಗೆ ನಾವು ಆ ಮನೆ ಖಾಲಿ ಮಾಡಿಕೊಂಡು ಈ ಹೊಸ ಮನೆಗೆ ಬಂದ್ವಿ. ಆ್ಯಂಡ್ ಈ ಒಂದು ವೀಕಿಂದ ಯಾಕೆ ನಾನು ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಅಂದರೆ, ಸೊ ಮನೆ ಶಿಫ್ಟಿಂಗ್ ಅದು ಒಂದು ಮೇಯ್ನ್ ರೀಸನ್ನು. ಮನೆ ಶಿಫ್ಟಿಂಗ್ ಗೊತ್ತಲ್ಲ, ಅದೆಲ್ಲ ಖಾಲಿ ಮಾಡಿ ಬರೋಷ್ಟರಲ್ಲಿ ತುಂಬ ಒಂಥರ ಒಂದು ವೀಕ್ 15 ಡೇಸ್ ನಾನು ಇನ್ನೂ ಮಾಡ್ತಾನೇ ಇದ್ದೀನಿ. ಎಷ್ಟು ಮಾಡಿದ್ರೂ ಇನ್ನೂ ಒಂದೊಂದು ಕೆಲಸ ಇದ್ದೇ ಇದೆ. ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮೇನ್ ಇನ್ನೊಂದೇನು ರೀಸನ್ನು ಅಂದರೆ, ನಾನು ನಿಮಗೆ ಫಸ್ಟೆಲ್ಲ ವೀಡಿಯೋಸ್ ಮಾಡಿ ಕೆಲವೊಬ್ಬರು ನಮ್ಮ ಮನೆ ಹಾಳು ಮಾಡಿದ್ರು ಅಂತ ಹೇಳಿದ್ನಲ್ಲ. ಸೊ ಅವರು ಫೈನಲಾಗಿ ಅಷ್ಟು ಏನು ಹಾಳು ಮಾಡಿ ನನ್ನನ್ನು ಬೀಗ ಹಾಕ್ಸಿ ಆಚೆ ಕಳಿಸಿದ್ರು. ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಫೈನಲಿ ನನಗಲ್ಲಿ ಜಾಗನೂ ಇಲ್ಲ. ಆ್ಯಂಡ್ ಮತ್ತೆ ನಾನು ಆ ಮನೆಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಆ ಮನೆಯಿಂದ ನನಗೆ ಯಾವುದೇ ಥರದ ಅಧಿಕಾರ ಇನ್ನು ನೆಕ್ಸ್ಟ್ ಸಿಗೋದಿಲ್ಲ. ಆ ಥರ ಫೈನಲ್ಲಾಗಿ ಎಲ್ಲ ಕ್ಲೋಸ್ ಮಾಡಿಬಿಟ್ರು. ನಿಮ್ಮ ವಿಡಿಯೋ ಮಾಡಿ ಹಾಕಿದಾಗೆ ಆ ಒಂದು ಪಾಪಿಗಳು ನನ್ನ ಲೈಫ್ನ ಇಷ್ಟು ವರ್ಷ ನಾನೇನು ಕಷ್ಟ ಬಿದ್ದು ಮನೆ ಕಟ್ಟಿ ಏನು ಪ್ರತಿಯೊಂದು ಸಾಮಾನು ತಂದು ಎಲ್ಲ ಬಿಟ್ಟು ನಾನು ಆಚೆ ಬಂದಿದ್ದೆ. ಸೊ ಅವರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಮತ್ತೆ ನಾನು ರಿಟರ್ನ್ ಆ ಮನೆಗೆ ಹೋಗಲೇಬಾರ್ದು ಯಾವತ್ತೂ ಅನ್ನೋ ಒಂದು ಇದ್ರ ಮೇಲೆ ಫೈನಲ್ಲಾಗಿ ಸ್ಟಾಪ್ ಮಾಡಿಬಿಟ್ರು. ಸೊ ಇಟ್ಸ್ ಓಕೆ, ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಸೊ ಆ ಒಂದು ಪ್ರೋಸೆಸ್ಸಲ್ಲಿ ಆ ಒಂದು ಬ್ಯುಸಿ ಶೆಡ್ಯೂಲ್ಡಲ್ಲಿ ನಾನು ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ನನ್ನ ಮನಸ್ಥಿತಿ ಸರಿ ಇರಲಿಲ್ಲ. ಆ್ಯಂಡ್ ಬೇರೆಯವ್ರನ್ನ ನನ್ನ ತಾಯಿ ಜಾಗದಲ್ಲಿ ಎಕ್ಸೆಪ್ಟ್ ನನಗೆ ಅವ್ರು ಏನು ಮೋಸ ಮಾಡಿದ್ರು ಇಟ್ಸ್ ಓಕೆ, ನಾನು ತೊಗೊಂಡು ಸಾಕಾಗಿತ್ತು. ಸೊ ನನ್ನ ತಾಯಿ ಜಾಗದಲ್ಲಿ ಇನ್ನೊಬ್ರನ್ನ ನಾನು ಅಸೆಂಪ್ಷನ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಫೈನಲಿ ನನ್ನನ್ನು ಹೊಡಿಬೇಕು ಅಂತಲೇ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿ ಟಚ್ ಮಾಡಿಬಿಟ್ರು ನನ್ನನ್ನು. ಸೊ ಫೈನಲಿ ನಮ್ಮನೆಗೆ ಇನ್ಯಾವತ್ತು ನಮ್ಮನೆ ಅಲ್ಲ, ಇವತ್ತು ನನ್ನ ತಾಯಿ ಮನೆ, ನನ್ನ ತಾಯಿ ಕನಸು, ಆ ಮನೆಗೆ ನಾನು ರಿಟರ್ನ್ ಹೋಗದೆ ಇರೋ ಥರ ನಮ್ಮ ಮನೇನ ಹಾಳು ಮಾಡಿದ್ರು. ಸೊ ಇದರಿಂದ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಮೀಟಿಂಗ್ಸ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಇವತ್ತು ಲಕ್ಷ್ಮಿನ ಟಚ್ ಮಾಡೋದಕ್ಕೆ ಡೈರೆಕ್ಟಾಗಿ ತಾಕತ್ತಿಲ್ಲದೆ ಇರೋರು ಹಿಂದೆಗಡೆ ಏನೇನು ಮಸ್ಲತ್ ಮಾಡಿ ನನಗೇನು ಸಿಗಬಾರ್ದು. ಆ್ಯಂಡ್ ನಾನು ಮತ್ತೆ ರಿಟರ್ನ್ ನಮ್ಮ ಮನೆಗೆ ಹೋಗಬಾರ್ದು ಅನ್ನೋ ಒಂದು ಫೈನಲ್ ಟಚ್ ಮಾಡಿದ್ದಾರೆ ಅಷ್ಟೆ. ಆ ವಿಷಯದಿಂದ ನಾನು ಬ್ಯುಸಿ ಇದ್ದೆ. ಆ್ಯಂಡ್ ಮೈಂಡ್ ಸೆಟ್ ನನಗೆ ಸರಿ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಏನು ವಿಚಾರ ಅಂತ ಅಂದರೆ, ಯಾರೋ ಒಂದು ಹೆಣ್ಣು ಒಂದು ತಾಯಿ ಮನೆ, ಒಂದು ತವ್ರ ಮನೆ ಅಂತ ಇರುತ್ತೆ. ಆ ಮನೆ ಗಂಡನ ಮನೆಗೆ ಹೋದ್ಮೇಲೆ ಮುಗೀತು ಅಂತಾರೆ. ಬಟ್ ಅದು ಇವಳ ವಿಚಾರದಲ್ಲಿ 100ಕ್ಕೆ 200% ಸತ್ಯ ಆಯಿತು. ಬಟ್ ಅದಕ್ಕಿಂತ ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋಗಿದ್ದಾರೆ. ಅದ್ರ ಬಗ್ಗೆ ಕೆಲವು ಘಟನೆಗಳು ನಡೀತು, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಏನೊಂದು ಎಲ್ಲರೂ ಒಂದೊಂದು ಲಿಮಿಟ್ ಅಂತ ಇರುತ್ತೆ. ಬಟ್ ಕೆಲವರು ಅದನ್ನ ಲಿಮಿಟ್ನ ಕ್ರಾಸ್ ಮಾಡ್ತಾರೆ. ಅದು ಕ್ರಾಸ್ ಮಾಡೋದ್ರಿಂದ ನಮಗೂ ಮುಜುಗರ, ಅವರು ಆರಾಮಾಗಿದ್ದಾರೆ. ಬಟ್ ಆ ವಿಚಾರದಲ್ಲಿ ಇವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ. ಈಗ ಅವ್ರ ತಾಯಿ ಜಾಗದಲ್ಲಿ ಯಾರೋ ಬೇರೆಯವ್ರು ಬರೋದು ಅದು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ವೀಡಿಯೋಸ್ ಎಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಮನೆ ಖಾಲಿ ಮಾಡ್ಕೊಂಡ್ಬಂದು, ಅದು ಮನೆ ಖಾಲಿ ಮಾಡೋದೇ 2 ಡೇಸ್ ಹಿಡೀತು. ಹಂಗಾಗಿ ಇಷ್ಟೆಲ್ಲ ನಡೀತು ಒಂದು ವೀಕಲ್ಲಿ. ಬೇರೆಯವ್ರ ಮನೆ ಹಾಳು ಮಾಡಿ ನಿಮ್ಮ ಮನೆಗಳು ಯಾರು ಈಗ ಮನೆ ಹಾಳು ಮಾಡಿದ್ದೀರಲ್ಲ, ನಿಮ್ಮ ಮನೆಗಳು ಯಾವತ್ತೂ ಉದ್ಧಾರ ಆಗಲ್ಲ. ಒಂದು ಹೆಣ್ಣಿನ ಶಾಪ, ಹೆಣ್ಣಿನ ಕಣ್ಣೀರು, ಒಂದು ತಾಯಿ ಇಲ್ಲದ ಮಗಳ ಸಂಕಟ ನಿಮ್ಮ ಮನೆಗಳನ್ನ ಸರ್ವನಾಶ ಮಾಡುತ್ತೆ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ನಿಮಗೆ ತಡ್ತೇ ಬಿಡಲ್ಲ. ನನ್ನ ಮನೆ ಯಾರ್ಯಾರು ಹಾಳು ಮಾಡಿದ್ದೀರಾ, ಇವತ್ತು ಫೈನಲ್ ಟಚ್ ಕೊಟ್ಟಿದ್ದೀರಾ. ಭಗವಂತನ ಮನುಷ್ಯನ ಫೈನಲ್ ಟಚ್ ನಾನು ಇವತ್ತು ತಡ್ಕೊಂಡಿದ್ದೀನಿ, ಅಕ್ಸೆಪ್ಟು ಮಾಡ್ತೀನಿ. ಆ್ಯಂಡ್ ನಾನೇನೇನು ಶ್ರಮ ಬಿದ್ದು ನಾನೇನೇನು ಸಂಪಾದನೆ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೀರಲ್ಲಿ ಹೋಮ ಮಾಡಿ ಹುಣ್ಸೆಹಣ್ಣು ತೊಳ್ದಂಗೆ ನೀರಲ್ಲಿ ಮಾಡಿದ್ದೀರಾ. ಸೊ ನಿಮ್ಮನೇನು ದೇವರು ಒಂದಿನ ತೊಳೆಯೋ ಕಾಲ ಬರುತ್ತೆ. ಕರ್ಮ ರಿಟರ್ನ್ಸ್ ಅಂತಾರೆ, ಯಾರು ಇದರಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ.
ಆ್ಯಂಡ್ ಒಂದು ಹೆಣ್ಣಿನ ಮೇಲೆ 10 ಜನ ಒಂದಾಗಿ ಬರೋದು ತಾಕತ್ತಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಗೆದ್ದಿದ್ದೆ ನಾನು. 10 ಜನ ಸೇರಿ ಒಂದು ಹೆಣ್ಣಿನ ಮೇಲೆ ಬರೋದಿದೆಯಲ್ಲ, ಅದು ನಿಜವಾದ ಧೈರ್ಯ ಅಂತ ನಾನು ಹೇಳಲ್ಲ. ಆ್ಯಂಡ್ ಒಬ್ರು ಗೆಲ್ಲಕ್ಕೋಸ್ಕರ ಯಾವ ಲುಚ್ಚ ಕೆಲಸಕ್ಕೂ ಇಳಿತಾರೆ ಅನ್ನೋದು ಇದೊಂದು ಎಕ್ಸಾಂಪಲ್ ಆಗೋಯ್ತು. ಸೊ ದೇವ್ರ ಹತ್ರ ನಾನು ಕೇಳೋದೊಂದೇ, ನನ್ನಲ್ಲಿ ಒಳ್ಳೆತನ ಇದ್ದರೆ, ನಾವು ಒಳ್ಳೇದು ಮಾಡಿದರೆ, ನನ್ನ ಜೀವನದಲ್ಲಿ ನನ್ನ ಆಸೆ ಆಕಾಂಕ್ಷೆ ನನ್ನ ಲೈಫ್ ಅಂತ ಬಿಟ್ಟು 10 ವರ್ಷ 8ರಿಂದ 10 ವರ್ಷ ನಾನು ದುಡಿದು ಆ ಮನೆ ಕಟ್ಟಿಸಿ 10 ವರ್ಷ ಆ ಮನೆಗೋಸ್ಕರ ದುಡಿದು ಇವತ್ತು ಅಪ್ಪನ ಮನೆನ ಆ ರೇಂಜಿಗೆ ತಂದಿದ್ದೆ ಅಂದರೆ ಅದು ನನಗೆ ಹೆಮ್ಮೆನೆ. ಇವತ್ತು ಕಿತ್ಕೊಂಡು ನನ್ನ ಒಂದು ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ ಅಂದರೆ ನನಗದು ನಾಚಿಕೆ ವಿಚಾರ ಅಲ್ಲ, ಅದು ನಿಮಗೆ ನಾಚಿಕೆ ಆಗಬೇಕು. ಯಾರೋ ಒಬ್ಬರು ತಂದಿರೋ ದುಡ್ಡಿಂದ, ಯಾರೋ ಒಬ್ಬರು ಸಂಪಾದನೆ ಮಾಡಿರೋದ್ರಿಂದ ಕಿತ್ಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಾ ಅಂದರೆ ಅದು ಕೊನೆವರೆಗೂ ಉಳಿಯಲ್ಲ. ಸೊ ನಿಮ್ಗೇನು ಹೇಳಬೇಕು ಅಂದರೆ, ನನ್ನನ್ನು ಡೈರೆಕ್ಟಾಗಿ ಟಚ್ ಮಾಡೋಕ್ಕಾಗದೆ, ತಾಕತ್ತಿಲ್ಲದೆ ಮನೇನ ಮತ್ತೆ ಹಾಳು ಮಾಡಿದ್ರು. ಸೊ ಫೈನಲಿ ಹಾಳಾಯಿತು. ನಾನು ಮತ್ತೆ ಆ ಮನೆಗೆ ಹೋಗದೆ ಇರೋ ಥರನೂ ಮಾಡಿದ್ರು. ನನ್ನ ತಾಯಿ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸಿದ್ರು. ಆ್ಯಂಡ್ ಇಷ್ಟು ವಿಚಾರ ನಡೀತು ಈ ಒಂದು 1 ವೀಕಿಂದ ನಡೆದಿದ್ದಂಥ ವಿಚಾರಗಳು. ಆ್ಯಂಡ್ ಅದಕ್ಕೋಸ್ಕರ ನಾನು ಅಪ್ಸೆಟ್ ಆಗಿದ್ದು, ನನ್ನ ಮನೆ ಹೋಯ್ತು, ಸಾಮಾನಾಯಿತು, ಇನ್ನೊಂದಾಯಿತು, ಅದನ್ನು ಮತ್ತೆ ಸಂಪಾದನೆ ಮಾಡೋ ಅಂಥ ತಾಕತ್ತು ನಮ್ಮಲ್ಲಿದೆ. ಆ್ಯಂಡ್ ಒಳ್ಳೇದಿರೋದ್ರಿಂದ ದೇವ್ರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಸೊ ಅಮ್ಮನ ಜಾಗದಲ್ಲಿ ಇನ್ನೊಬ್ರು ನೋಡೋಕ್ಕೆ ಹಿಂಸೆ ಆಗುತ್ತೆ, ಅದು ಮಾತ್ರ ನನಗೆ ಅಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಂಡ್ ಅದನ್ನು ನಾನು ಸಾಯೋವರೆಗೂ ಕ್ಷಮಿಸೋದು ಇಲ್ಲ. ಸೊ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಇವತ್ತು ನಮ್ಮ ಲೈಫ್ನ ಹೆಂಗೆ ಅಲ್ಲೋಲ ಕಲ್ಲೋಲ ಮಾಡಿ ನಮ್ಮನೆ ಹಾಳು ಮಾಡಿದ್ದಾರೆ, ಅವ್ರ ಮನೆ ಯಾವತ್ತೂ ಉಳಿಯಲ್ಲ, ಉಳಿಯೋಕ್ಕೆ ಬಿಡೋದು ಇಲ್ಲ ದೇವರು. ಅಷ್ಟು ಮಾತ್ರ ಹೇಳ್ತೀನಿ. ಒಂದು ಹೆಣ್ಣಿನ ಕಣ್ಣೀರಿನ ಶಾಪ, ಒಂದು ಹೆಣ್ಣಿನ ಶಾಪ, ತಾಯಿಯಲ್ದು ಮಗಳು ಶಾಪ ತಟ್ಟುತ್ತೆ. ಇವತ್ತಲ್ಲ ಅಂದ್ರೆ ನಾಳೆ ಆದರೂ ತಟ್ಟುತ್ತೆ. ಬೇಜಾರಾಗಬೇಡ, ಬಿಡು, ಇರಲಿ. ಇನ್ನು ಲೈಫ್ ಏನು ಮುಗ್ದೋಗಿಲ್ಲ, ಇನ್ನೊಂದು ಬೇಜಾರು ಲೈಫ್ ಐತೆ. ಆ್ಯಂಡ್ ಈ ಒಂದು ಗ್ಯಾಪಲ್ಲಿ ನಂದು ಕಿರಣಂದು ಕಿತ್ತಾಕಕ್ಕೆ ನೋಡ್ಬಿಟ್ಟಿದ್ರು, ಅದು ಒಂದು ನಂಗೆ ಆಶ್ಚರ್ಯ ಆಗ್ಬಿಡ್ತು. ಈ ಒಂದು ವೀಕಲ್ಲಿ ಹೆಂಗಾಗೋಯ್ತು ಲೈಫು ಅಂದರೆ, ಅವ್ರವ್ರೇನೋ ಮಾಡಿಕೊಂಡು ಅವ್ರವ್ರೇನೋ ಮಾಡಿ, ಸೊ ನನ್ನ ಕಿರಣನ ಮಧ್ಯೆ ತಂದು ಹಾಕ್ಬಿಟ್ಟು ನಮ್ಮಿಬ್ರು ಲೈಫು ಹಾಳಾಗೋ ಅಂಥ ಮಟ್ಟದಲ್ಲಿ ಮಾಡಿಬಿಟ್ರು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ನಾವು ಗಂಡ ಹೆಂಡ್ತಿ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ನಮ್ಮ ಲೈಫ್ನ ಹಾಳು ಮಾಡೋಕ್ಕೆ ಬರೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ನಮ್ಮಿಬ್ಬರ ನಡುವೆ ಬಾಂಡಿಂಗ್ ಇರೋದ್ರಿಂದ, ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾವು ಚೆನ್ನಾಗೇ ಇದ್ದೀವಿ. ಸೊ ಹಿಂಗೆ ಮಾಡಿ ಮನೆಯೇ ಹಾಳು ಮಾಡಿಬಿಟ್ಟಿದ್ರು. ಈಗ ಇಟ್ಸ್ ಓಕೆ, ಮಾಡಿದವ್ರಿಗೆಲ್ಲ ದೇವ್ರಂತ ಒಬ್ಬ ಇದ್ದಾನೆ. ನಾಳೆ ಅಂತ ಒಂದಿದೆ, ಕಾಲ ಅಂತ ಒಂದಿದೆ, ಕಾಲ ತಸ್ಮೈ ನಮಃ ಅಂತಾರೆ. ಅದಕ್ಕೋಸ್ಕರ ಕಾಯೋಣ. ಸೊ ಫೈನಲಾಗಿ ಏನಾದರೂ ಹೇಳ್ತೀಯಾ? ಏನು ಹೇಳೋದು, ಮಾಮೂಲಿ ಇಂಥ ವಿಚಾರಗಳಲ್ಲಿ ಮನೆ ಹಾಳು ಮಾಡೋರು ಇದ್ದೇ ಇರ್ತಾರೆ. ಬಟ್ ಏನು ಅಂದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು. ಹೌದು. ನಾಳೆ ಅನ್ನೋದು ಒಂದಿದೆ, ನಾಳೆ ಅನ್ನೋದು ದೇವ್ರು ನಮಗೋಸ್ಕರ ಬರ್ದಿರ್ತಾರೆ. ಸೊ ಒಬ್ಬ ಮನುಷ್ಯನ ಈ ಥರನೂ ಟಚ್ ಮಾಡಿ, ಈ ಥರನೂ ಮನೆ ಹಾಳು ಮಾಡಿ, ನಾಚಿಕೆ ಅನಿಸುತ್ತೆ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ ಕಣ್ಣೀರಿಗೆ ಕಾರಣ ಅದು ಅಂದರೆ ಅದಕ್ಕಿಂತ ನಾಚಿಕೆ ಗೇಡಿಂದ. ಅದಕ್ಕೆ ಹೇಳೋದು ಯಾವಾಗಲೂ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ. ಕರೆಕ್ಟ್. ಫೈನಲಿ ಲಕ್ಷ್ಮಿನ ಟಚ್ ಮಾಡಿದ್ದಾರೆ. ನೋಡೋಣ ಕೊನೆಗೆ ಏನಾಗುತ್ತೆ. ಕೊನೆ ಅಂತ ಒಂದಿರುತ್ತೆ, ಕೊನೆ ಅಂದರೆ ಸಾವು ಅಂತಲೂ ಒಂದಿರುತ್ತೆ. ದೇವ್ರ ಹತ್ರ ಕೇಳೋದಷ್ಟೇ, ನಾವು ಯಾರ ಮನೆನೋ ಹಾಳು ಮಾಡೋದು ಬೇಡ. ನಾನು ಬಟ್ ಕೆಲವ್ರು ಯಾರು ನಮ್ಮ ಹಳೆ ವಿಡಿಯೋಸ್ ನೋಡಿರ್ತಾರೆ, ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅವ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತದೆ ಏನಿದು ವಿಚಾರ ಅನ್ನೋದು. ಬಟ್ ಏನು ವಿಚಾರ ಅಂತ ಅಂದರೆ, ಈಗ ಅವಳು ಹೇಳಿದ್ಲಲ್ಲ, ಅವ್ರ ತಾಯಿ ಜಾಗದಲ್ಲಿ ಬೇರೆಯವ್ರು ಬಂದು, ಅದೆಲ್ಲ ಸ್ವಲ್ಪ ಇದಾಗಿದೆ. ಅದು ಅವ್ರವ್ರ ವೈಯಕ್ತಿಕ, ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಬಟ್ ಏನಂದ್ರೆ, ನಾನು ಇವಳು ನನ್ನ ಹೆಂಡತಿ ಆಗಿರೋದ್ರಿಂದ, ರೈಟ್ಸ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಈ ಥರ ಅವ್ರ ತಾಯಿಗೆ ಮೋಸ ಆಯಿತು, ಈಗ ಇವಳಿಗೆ ಮೋಸ. ಬಟ್ ಒಂದು ಹೆಣ್ಣು ಎಲ್ಲನೂ ತಡ್ಕೊತಾಳೆ. ಬಟ್ ಒಂದು ಗಂಡ ಬೇರೆಯವ್ರ ಹೆಂಡತಿ ಸಹವಾಸ ಮಾಡೋದು, ಆಮೇಲೆ ಅವರು ಇಷ್ಟ ಆಗಿರೋರು ಇನ್ನೊಬ್ರನ್ನ ಇದು ಮಾಡೋದು, ಅದನ್ಯಾರು ತಡ್ಕೊಳ್ಳಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ವೈಯಕ್ತಿಕ, ಇದು ಅಷ್ಟೇ. ನಮ್ಮಮ್ಮ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾರೆ. ಸೊ ನಮ್ಮಮ್ಮನ ಆಶೀರ್ವಾದ ನನ್ನ ಮೇಲಿದ್ರೆ ಸಾಕು.
ಇವತ್ತು ನನ್ನಿಂದ ಏನು ಕಿತ್ಕೊಂಡಿದ್ದಾರೆ, ಏನು ಸುಳ್ಳು ಹೇಳಿದ್ದಾರೆ, ಏನೇನು ನನ್ನ ನಿಂದನೆ ಮಾಡಿದ್ದಾರೆ, ನನ್ನ ಕೈಯಲ್ಲೇ ಅನ್ನ ತಿಂದು ಇವತ್ತು ನನಗೇನು ದ್ರೋಹ ಮಾಡಿದ್ದಾರೆ, ಅವ್ರನ್ನೆಲ್ಲ ದೇವ್ರು ನೋಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ನನ್ನ ಮನೆ ಹಾಳಾದವ್ರ ಮನೆ ಹಾಳಾಗೋ ಕಾಲ ಬಂದೇ ಬರುತ್ತೆ. ಈ ಕಣ್ಣಲ್ಲಿ ನಾನು ನೋಡ್ತೀನಿ. ಅವ್ರು ಮಾಡ್ತಾರೆ ಅನ್ನೋದನ್ನ ನಾವು ಇದು ಮಾಡಕ್ಕೆ ಬಟ್ ಹೋಗ್ಬೇಕು. ಏನಂದ್ರೆ ನಾವು ಪರ್ಸ್ನಲಿ ಹೋಗಿ ನಿಮಗೆಲ್ಲ ಚಾಡಿ ಹೇಳಿ ಮನೆ ಹಾಳು ಮಾಡಿ ಆ ಥರ ಕೆಲಸ ಎಲ್ಲ ನಾವು ಮಾಡಲ್ಲ. ನಂಗೆ ಅದು ಇಷ್ಟನೂ ಇಲ್ಲ. ಸೊ ನಾನು ಹೇಳ್ತಾ ಇರೋದೇನು ಅಂದರೆ, ಇನ್ನೊಬ್ಬರ ಮನೆ ಹಾಳು ಮಾಡಿ ನಾವು ಚೆನ್ನಾಗಿರ್ತೀವಿ, ನಾವು ಖುಷಿಯಾಗಿರ್ತೀವಿ ಅನ್ನೋದು ಸುಳ್ಳು ಮಾತು. ಆ್ಯಂಡ್ ಏನೇ ಬಂದರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಜೀವನದಲ್ಲಿ ಏನೇ ಕೆಟ್ಟದ್ದಾಗಲಿ, ಯಾರೇ ನಂಗೆ ಕೆಟ್ಟದ್ದು ಮಾಡಲಿ, ನಾನು ಖಂಡಿತ ಅಕ್ಸೆಪ್ಟ್ ಮಾಡೋದನ್ನು ಕಲ್ತಿದ್ದೀನಿ. ಸೊ ದಯವಿಟ್ಟು ವಿಡಿಯೋಸ್ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋಸ್ ನೋಡಿ. ಆ್ಯಂಡ್ ಈ 1 ವೀಕಿಂದ ಸ್ವಲ್ಪ ವೀಕ್ ಆಗಿದ್ದೀನಿ, ಕೆಲಸ ಮಾಡಿ ಮನೆ ಸೆಟಲ್ಡ್ ಮಾಡಿ ಇಷ್ಟು ದಿನ ಆಗಿದೆ. ಸೊ ಹೋಮ್ ಟೂರ್ ಮಾಡಿ ನನಗೆ ಈ ಮನೆದು ನಾನು ನಿಮಗೆ ಹಾಕ್ತೀನಿ. ಸೊ ಈಗ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಕಟ್ ಮಾಡಿ.